ಸ್ನೇಹಿತರೆ, ನಾವು ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಬಗ್ಗೆ ಮಾತಾಡ್ತೀವಿ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಡೀ ದಿನ ಮಾಧ್ಯಮಗಳು ಮಾತಾಡ್ತಾ ಇದೆ. ಆದ್ರೆ ನಮ್ಮದೇ ದೇಶದಲ್ಲಿ ಒಂದು ಪುಟ್ಟ ರಾಜ್ಯ ದಗದಗಿಸಿ ಹೊತ್ಕೊಂಡು ಉರಿತಾ ಇದೆ. ಮಣಿಪುರ ಈಸ್ ಬರ್ನಿಂಗ್. ಇಲ್ಲಿರುವ ಹೆಂಗಸರು ಮತ್ತು ಮಕ್ಕಳು ಆ ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇದ್ದಾರೆ. ಅಲ್ಲಿ ಏನ್ ನಡೀತಾ ಇದೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ಸ್ನೇಹಿತರೆ, ಮಣಿಪುರದಲ್ಲಿ ಘರ್ಷಣೆ ಜೋರಾಗ್ತಾ ಇದೆ. ಅಂದ್ರೆ ಇಲ್ಲಿ ಮೀಟಿ ಮತ್ತು ಕುಕಿ ಮತ್ತೆ ನಾಗಾ ಸಮುದಾಯಗಳು ಮತ್ತೆ ಭದ್ರತಾ ಪಡೆ ಹಾಗೂ ಬಂಡುಕೋರರು ಇವರೆಲ್ಲರ ನಡುವೆ ದೊಡ್ಡ ಒಂದು ವಾರ್ ನಡೀತಾ ಇದೆ. ಈ ಸಂಘರ್ಷ ಇದೆಯಲ್ಲ, ಇದು ನಿನ್ನೆ ಮೊನ್ನೆದಲ್ಲ. ಆದ್ರೆ ಇದು ಅತಿ ಎತ್ತರಕ್ಕೆ ಹೋಗಿದ್ದು, ಪೀಕಿಗೆ ಹೋಗಿದ್ದು ಯಾವಾಗ ಅಂತಂದ್ರೆ 2023ರಲ್ಲಿ. 2023ರಲ್ಲಿ ಏನಾಯ್ತು ಅಂತ ನಾನು ಹೇಳ್ತೀನಿ. ಮೇ 4ನೇ ತಾರೀಕು ಕುಕಿ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಸೈನಿಕನ ಪತ್ನಿಯನ್ನ, ಹುಡುಗಿಯನ್ನ ಮತ್ತು ಇನ್ನೊಬ್ಬ ಮಹಿಳೆಯನ್ನ ಮೀಟಿ ಸಮುದಾಯದ ದೊಡ್ಡ ಗುಂಪು, ಹುಡುಗರ ಒಂದು ದೊಡ್ಡ ಗುಂಪು ಪೂರ್ಣವಾಗಿ ಬೆತ್ತಲೆ ಮಾಡಿ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುತ್ತೆ, ಲೈಂಗಿಕ ದೌರ್ಜನ್ಯವನ್ನ ಎಸೆಯುತ್ತೆ. ಇದು ಒಂದು ನಡೆದು 14 ದಿನಗಳ ಆದ ನಂತರ ಪೊಲೀಸ್ ಕೇಸ್ ದಾಖಲಾಗುತ್ತೆ. ಆದ್ರೆ ಹೆಚ್ಚಿನ ಜನಕ್ಕೆ ಇದು ಗೊತ್ತಾಗಿರೋಲ್ಲ, ಬೇರೆ ಮಣಿಪುರದಿಂದ ಹೊರ ಜಾಗಕ್ಕೆ ಗೊತ್ತಾಗಿರಲ್ಲ. ಆದ್ರೆ ಇದು 2 ತಿಂಗಳ ನಂತರ ವಿಡಿಯೋ ಸಮೇತ ಇಡೀ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಆಗ ಇಲ್ಲಿ ಕುಕಿ ಮತ್ತು ಮೀಟಿ ಸಮುದಾಯಗಳ ಮಧ್ಯೆ ದೊಡ್ಡ ಸಂಘರ್ಷ, ಫೈಟ್ ಶುರುವಾಗುತ್ತೆ. ಇದರ ಮಧ್ಯೆ ಭದ್ರತಾ ಪಡೆ ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಎಲ್ಲ ಘಟನೆಗಳು ನಡೆಯೋದಿಕ್ಕೆ ಏನ್ ಕಾರಣ? ಯಾಕೆ ಕುಕಿ ಮತ್ತೆ ಮೀಟಿ ಸಮುದಾಯಗಳ ಮಧ್ಯೆ ಇಂಥ ಜನಾಂಗೀಯ ದ್ವೇಷ? ಇಲ್ಲಿ ಭೂಮಿ ಮತ್ತು ಈ ಜನಾಂಗೀಯ ದ್ವೇಷದಿಂದ ಮಣಿಪುರ ಹಲವು ವರ್ಷಗಳಿಂದ ತತ್ತರಿಸಿದೆ. ಇದು ಅತಿರೇಕಕ್ಕೆ ಹೋಗೋದಿಕ್ಕೆ ಕಾರಣ ಏನು? ಈಗ ನಾನು ಹೇಳ್ತೀನಿ. ಇಲ್ಲಿ ಮೀಟಿ ಸಮುದಾಯದವರು ತಮ್ಮ ವ್ಯವಸಾಯವನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕ್ಕೆ, ಅಂದ್ರೆ ಜಾಗವನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಗುಡ್ಡಗಾಡು ಪ್ರದೇಶದಲ್ಲಿರುವಂತಹ ಭೂಮಿಯನ್ನ ಖರೀದಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಕಾನೂನಲ್ಲಿ ಅವಕಾಶ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಕೋರ್ಟ್ ಮೊರೆ ಹೋಗ್ತಾರೆ. ಮೀಟಿ ಸಮುದಾಯ ಮಣಿಪುರದಲ್ಲಿ ಒಂದ್ ರೀತಿಯಲ್ಲಿ ಒಂದ್ ಸ್ವಲ್ಪ ಶ್ರೀಮಂತ ಸಮುದಾಯ ಅಂತ ಹೇಳ್ಬೋದು. ಇಲ್ಲಿ ಅವರು 53%ರಷ್ಟಿದ್ದಾರೆ. ಮಣಿಪುರದ ಒಂದು ಜನಸಂಖ್ಯೆ ಸುಮಾರು 2011 ಅಂದ್ರೆ 2011ರ ಸೆನ್ಸಸ್ ಪ್ರಕಾರ 27 ಲಕ್ಷಕ್ಕಿಂತ ಹೆಚ್ಚಿದೆ. ಹಾಗೆ ಇನ್ನ 25% ಕುಕಿ ಸಮುದಾಯ ಇದೆ. ಮೀಟಿ ಸಮುದಾಯದವರು ವೈಷ್ಣವಾಸು ಅಂದ್ರೆ ಹಿಂದೂಗಳು. ಮೀಟಿ ಸಮುದಾಯದಲ್ಲಿ 80% ಜನ ಹಿಂದೂ ಧರ್ಮವನ್ನ ಅನುಸರಿಸ್ತಾರೆ. ಇನ್ನು ಉಳಿದ ಸಮುದಾಯ ಒಂದು ಸ್ವಲ್ಪ ಜನ ಮುಸ್ಲಿಂ ಧರ್ಮವನ್ನ ಅನುಸರಿಸ್ತಾರೆ. ಅಂದ್ರೆ 2 ಧರ್ಮಗಳಲ್ಲಿ ಮೀಟಿ ಸಮುದಾಯದ ಜನ ಇದ್ದಾರೆ. ಆ ಕುಕಿ ಸಮುದಾಯ ಇದೆಯಲ್ಲ, ಅದು ಕ್ರಿಶ್ಚಿಯನ್ ಸಮುದಾಯ. ಮೀಟಿ ಸಮುದಾಯದವರಲ್ಲಿ ಶಿಕ್ಷಣ ಇರ್ಬೋದು ಮತ್ತೆ ಒಂದು ಶ್ರೀಮಂತಿಕೆ ಇರ್ಬೋದು ಸ್ವಲ್ಪ ಕುಕಿ ಸಮುದಾಯಕ್ಕಿಂತ ಅನುಕೂಲವಾಗಿದ್ದಾರೆ. ಅವರ ಮುಖ್ಯ ಉದ್ಯೋಗ ವ್ಯವಸಾಯ. ಹೀಗಿದ್ದಾಗ ಇವರು ತಮ್ಮ ವ್ಯವಸಾಯನ ವಿಸ್ತರಿಸ್ಕೊಳ್ಳೋದಿಕ್ಕೆ ಗುಡ್ಡಗಾಡು ಪ್ರದೇಶದಲ್ಲಿರೋ ಭೂಮಿನ ಖರೀದಿ ಮಾಡ್ಬೇಕು ಅಂತ ಆಸೆ ಪಡ್ತಾರೆ. ಅಷ್ಟೇ ಅಲ್ಲ, ಸರ್ಕಾರಿ ಉದ್ಯೋಗದಲ್ಲಿ ನಮ್ಗೆ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಕೊನೆಗೆ ಹೈಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಇವರಿಗೆ ಸೌಲಭ್ಯವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಇತ್ತೀಚಿನ ವರ್ಷದಲ್ಲಿ ಅವರಿಗೆ ಭೂಮಿ ಖರೀದಿ ಮಾಡೋದಕ್ಕೆ ಅನುಕೂಲ ಕಲ್ಪಿಸುತ್ತೆ. ಜೊತೆನಲ್ಲಿ ಮೀಸಲಾತಿನ ಕೊಡ್ಬೇಕು ಅಂತ ಕೂಡ ಹೇಳುತ್ತೆ. ಅದನ್ನ 2020ರ ಮೇ ಮಧ್ಯದೊಳಗಡೆ ನೀವು ಜಾರಿಗೊಳಿಸ್ಬೇಕು ಅಂತ ಕೂಡ ಆದೇಶ ಕೊಡುತ್ತೆ. ಇದು ಕುಕಿ ಸಮುದಾಯಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಅವರು ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಿರೋರು. ಮೀಟಿ ಸಮುದಾಯದವರು ಅಂತ ಕಣಿವೆ ಪ್ರದೇಶಗಳಲ್ಲಿ ಮತ್ತೆ ಫ್ಲಾಟ್ ಏರಿಯಾದಲ್ಲಿ ವಾಸ ಮಾಡ್ತಿರೋಂಥವ್ರು. ಅವ್ರೇನಾದ್ರೂ ಕುಕಿ ಸಮುದಾಯಗಳು ವಾಸ ಮಾಡ್ತಿರೋಂಥ ಗುಡ್ಡಗಾಡು ಪ್ರದೇಶವನ್ನ ಖರೀದಿ ಮಾಡಕ್ ಶುರು ಮಾಡಿದ್ರು ಅಂದ್ರೆ ಕುಕಿ ಸಮುದಾಯಕ್ಕೆ ಇನ್ನಷ್ಟು ಕಷ್ಟ ಬರುತ್ತೆ. ಯಾಕಂದ್ರೆ ಅವ್ರು ಆಗ್ಲೇ ಹಿಂದುಳಿದಿದ್ದಾರೆ. ಮತ್ತೆ ಇಲ್ಲಿ ಮಣಿಪುರದಲ್ಲಿ ಅಭಿವೃದ್ಧಿನೇ ಕಡಿಮೆ. ಹೀಗಿರುವಾಗ ಇದಕ್ಕೆ ಅವಕಾಶ ಕೊಟ್ರೆ ನಮ್ ಕತೆ ಮುಗೀತು ಅಂತ ಕುಕಿ ಸಮುದಾಯ ಯೋಚನೆ ಮಾಡುತ್ತೆ.
ಅಷ್ಟೇ ಅಲ್ಲ, ಮೀಸಲಾತಿ ಕೊಡ್ತಿರೋದು ಕೂಡ ಅಂದ್ರೆ ಯಾಕಂದ್ರೆ 53% ಜನಸಂಖ್ಯೆ ಇರುವಂತ ಮೀಟಿ ಸಮುದಾಯದವರು ಮತ್ತೆ ಶಿಕ್ಷಣದಲ್ಲಿ ಮುಂದಿರುವಂತ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮಣಿಪುರದಲ್ಲಿ 79%ಕ್ಕಿಂತ ಹೆಚ್ಚು ಪರ್ಸೆಂಟ್ ಅಲ್ಲಿ ಶಿಕ್ಷಣ ಇದೆ. ಅಂದ್ರೆ ರಾಷ್ಟ್ರೀಯ ಶಿಕ್ಷಣದ ಒಂದು ಏನು ಪ್ರಮಾಣ ಇದೆ, ಅದು 74%. ಮಣಿಪುರದಲ್ಲಿ 79ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಇವ್ರಿಗೆ ಮೀಸಲಾತಿಯನ್ನ ಕೊಟ್ರೆ ಇನ್ನ ನಮ್ಗೆ ಬದುಕು ಕಷ್ಟ ಆಗುತ್ತೆ ಅಂತ ಕುಕಿ ಸಮುದಾಯ ಮತ್ತೆ ಮೀಟಿ ಸಮುದಾಯದ ಮಧ್ಯೆ ಘರ್ಷಣೆ ಶುರುವಾಗುತ್ತೆ. ಈ ಘರ್ಷಣೆ ಎಷ್ಟು ದೊಡ್ಡದಾಗುತ್ತೆ ಅಂತಂದ್ರೆ, ಕುಕಿ ಸಮುದಾಯದವರು ಮೀಟಿ ಸಮುದಾಯದವರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಮೀಟಿ ಸಮುದಾಯದವರು ಕುಕಿ ಸಮುದಾಯದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವರ ಮೇಲೆ ಭದ್ರತಾ ಪಡೆ, ಸೇನಾ ಪಡೆ ಏನ್ ಮಾಡುತ್ತೆ, ದಾಳಿ ಮಾಡುತ್ತೆ. ಮನೆಗಳನ್ನ ಸುಟ್ಟು ಹಾಕ್ತಾರೆ, ನೂರಾರು ಮನೆಗಳಿಗೆ ಬೆಂಕಿ ಇಡ್ತಾರೆ, ಮತ್ತೆ ಒಂದು ಧಾರ್ಮಿಕ ಕೇಂದ್ರಗಳನ್ನ ಸುಡ್ತಾರೆ. ಸುಮಾರು 4800ಕ್ಕೂ ಹೆಚ್ಚು ಮನೆಗಳನ್ನ ಸುಟ್ಟು ಹಾಕ್ತಾರೆ. 380ಕ್ಕೂ ಹೆಚ್ಚು ಧಾರ್ಮಿಕ ಕೇಂದ್ರಗಳನ್ನ ನಾಶ ಮಾಡ್ತಾರೆ. ಅಂದ್ರೆ ಅದು ಚರ್ಚ್ ಇರ್ಬೋದು, ದೇವಸ್ಥಾನ ಇರ್ಬೋದು. ಅಷ್ಟೇ ಅಲ್ಲ, 60,000ಕ್ಕೂ ಹೆಚ್ಚು ಜನ ಆ ಮಣಿಪುರವನ್ನ ತ್ಯಜಿಸಿ, 1 ವರ್ಷ ನಡೆದಂತ ದೀರ್ಘವಾದಂತ ಒಂದು ಹಿಂಸಾಚಾರದಲ್ಲಿ 24ರ ಹೊತ್ತಿಗೆ 60,000ಕ್ಕೂ ಹೆಚ್ಚು ಜನ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೊರಟೋಗ್ತಾರೆ. ಸಾವಿರಾರು ಜನ ನಿರಾಶ್ರಿತ ಶಿಬಿರಗಳಲ್ಲಿ ವಾಸ ಮಾಡ್ಬೇಕಾಗಿ ಬರುತ್ತೆ. ಅಂದ್ರೆ ಚೆನ್ನಾಗಿದ್ದಂತ ಜನ ಮನೆ ಮಠ ಎಲ್ಲ ಕಳ್ಕೊಂಡು ನಿರಾಶ್ರಿತ ಶಿಬಿರಗಳಲ್ಲಿ ಆತಂಕದಿಂದ ಹಗಲು ರಾತ್ರಿ ಜೀವನ ಮಾಡ್ಬೇಕಾಗತ್ತೆ. ಇಷ್ಟು ದೊಡ್ಡ ಸಂಘರ್ಷ ನಡೀತಾ ಇರತ್ತೆ. ಇಲ್ಲಿ ಈ ಈಶಾನ್ಯ ರಾಜ್ಯಗಳಲ್ಲಿ ಏನಂದ್ರೆ ಮೊದಲಿನಿಂದನೂ ಕೂಡ ಒಂದು ಪ್ರತ್ಯೇಕತಾವಾದಿ ಮತ್ತು ಒಂದು ಸಶಸ್ತ್ರ ಹೋರಾಟ ನಡೀತಾನೆ ಬಂದಿದೆ. ಹಾಗಾಗಿ ಈ ಶಸ್ತ್ರಾಸ್ತ್ರಗಳು ಅವ್ರ ಹತ್ರ, ಈ ಬಂಡುಕೋರರು ಇರ್ಬೋದು ಅಥವಾ ಯಾವುದೇ ಪಡೆ ಇರ್ಬೋದು, ಆ ಗುಂಪುಗಳಲ್ಲಿ, ಆ ಸಂಘಗಳಲ್ಲಿ ಶಸ್ತ್ರಾಸ್ತ್ರ ಅನ್ನೋದು ಯಾವಾಗಿಂದನೂ ಕೂಡ ಇರುತ್ತೆ. ಈ ಘರ್ಷಣೆ ಪ್ರಾರಂಭ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಒಂದು ಘಟನೆಯಲ್ಲಿ ಪೊಲೀಸರ ಒಂದು ಕಾರ್ಯಾಗಾರದಿಂದ ಸುಮಾರು 60,000ಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ 2 ಸಮುದಾಯದವರು ಕದ್ಕೊಂಡು ಹೋಗ್ತಾರೆ, ದೋಚ್ಕೊಂಡು ಹೋಗ್ತಾರೆ. ಇದರ ಮುಂದುವರಿದ ಭಾಗ ಆಗಿ ಕಳೆದ ತಿಂಗಳು ಏಪ್ರಿಲ್ 7ರಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆ ಬಾಂಬ್ ಬ್ಲಾಸ್ಟ್ ಆದಾಗ 4 ವರ್ಷದ ಒಬ್ಬ ಹುಡುಗ ಮತ್ತು ಒಂದು 6 ತಿಂಗಳ ಮಗು ಸಾವನ್ನಪ್ಪತ್ತೆ. ತಾಯಿಗೆ ತುಂಬಾ ದೊಡ್ಡ ಗಾಯಗಳಾಗತ್ತೆ, ಪೆಟ್ಟಾಗತ್ತೆ, ಸೀರಿಯಸ್ ಆಗುತ್ತೆ. ಈ ಘಟನೆ ಮತ್ತೆ ಈಗ ಅವರನ್ನ ಸಂಘರ್ಷಕ್ಕಿಳಿಯುವಂತೆ ಮಾಡಿದೆ. ಮತ್ತೆ 2 ಸಮುದಾಯಗಳ ಜೊತೆನಲ್ಲಿ ಈಗ ನಾಗಾ ಸಮುದಾಯ ಕೂಡ ಸೇರ್ಕೊಂಡಿದೆ. ಇವರುಗಳ ಸಂಘರ್ಷದ ಜೊತೆಲಿ ಭದ್ರತಾ ಪಡೆ ಕೂಡ ದಾಳಿ ಮಾಡ್ತಾ ಇದೆ. ಹಾಗಾಗಿ ಇಡೀ ಮಣಿಪುರ ಹೊತ್ತಿ ಉರಿತಾ ಇದೆ. ಇದು 2023ರ ಘಟನೆ ನಂತರ ತಣ್ಣಗಾಗೇ ಇಲ್ಲ. ಅಲ್ಲಿ ಜನ ಆರಾಮಾಗಿ ಬದುಕೋಕೆ ಸಾಧ್ಯ ಇಲ್ಲದಿರೋಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಇಲ್ಲಿ ಭದ್ರತಾ ಪಡೆ ಬಗ್ಗೆ ನಾನೊಂದು ವಿಚಾರವನ್ನ ಹೇಳಬೇಕು. ಅಂದ್ರೆ ಮಣಿಪುರದಲ್ಲಿ ಹಿಂಸಾಚಾರ, ಘರ್ಷಣೆ ಅನ್ನೋದು ಹೊಸದೇನಲ್ಲ. ಆದ್ರೆ ಅದು ನಡೀತಾ ಇದ್ದಿದ್ದು ಬೇರೆ ಕಾರಣಗಳಿಗೆ. ಈ ಮಣಿಪುರದಲ್ಲಿ ಹೇಳಿದೆ ನಾನು ಈಗಾಗಲೇ, ಪ್ರತ್ಯೇಕತಾವಾದಿ ಮತ್ತು ಸಶಸ್ತ್ರ ಹೋರಾಟ ನಡೀತಿದೆ ಅಂತ. ಅಂದ್ರೆ ಬಂಡುಕೋರ ಗುಂಪುಗಳು, ಉಗ್ರಗಾಮಿ ಗುಂಪುಗಳು, ಬೋಡೋ ಗುಂಪುಗಳು ಇಲ್ಲಿ ಇದಾವೆ. ಅಂದ್ರೆ ಪ್ರಮುಖವಾದಂತ 3 ಮಿಲಿಟೆಂಟ್ಗಳು 1980ರಲ್ಲಿ ಇತ್ತು. ಇವ್ರದ್ದು ಏನಂತಂದ್ರೆ, ಹೋಗೋದು, ಡಕಾಯಿತಿ ಮಾಡೋದು, ಜನರನ್ನ ದೋಚೋದು, ಮನೆಗೆ ನುಗ್ಗಿ ವಸ್ತುಗಳನ್ನ ತಗೊಂಡು ಹೋಗೋದು, ಇದೆಲ್ಲ ಮಾಡ್ತಿರ್ತಾರೆ, ಸುಲಿಗೆ ಮಾಡ್ತಿರ್ತಾರೆ. ಆಗ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, 1980ರಲ್ಲಿ ವಿಶೇಷವಾದಂತ ಒಂದು ಅಧಿಕಾರವನ್ನ ಕೊಟ್ಟು ಸಶಸ್ತ್ರ ಸೇನಾಪಡೆಯನ್ನ ಇಲ್ಲಿ ನಿಯೋಜಿಸುತ್ತೆ. ಅಂದ್ರೆ FSPA ಸೇನಾಪಡೆಯನ್ನ ನಿಯೋಜಿಸುತ್ತೆ. ಅದು 1958ನೇ ಕಾಯ್ದೆ ಅನ್ವಯ ಇವರಿಗೆ ಒಂದು ವಿಶೇಷಾಧಿಕಾರ ಇರುತ್ತೆ. ಅದೇನು ಅಂತಂದ್ರೆ, ಅನುಮಾನಾಸ್ಪದವಾಗಿ ಕಂಡು ಬಂದಂತ ಯಾರನ್ನ ಬೇಕಾದ್ರೂ ಅವರು ಹೋಗಿ ವಿಚಾರಣೆ ಮಾಡ್ಬೋದು. ಎಲ್ಲಾದ್ರೂ ಉಗ್ರಗಾಮಿಗಳು, ಮಿಲಿಟೆಂಟ್ಸ್ ಅಥವಾ ಇವರು ಏನು ಬಂಡುಕೋರರು ಸಭೆ ನಡೆಸ್ತಿದ್ದಾರೆ ಅಥವಾ ಒಂದ್ ಕಡೆ ಸೇರಿದ್ದಾರೆ ಅಂತ ಸುದ್ದಿ ಬಂದ್ರೆ, ಆ ಜಾಗದಲ್ಲಿ ಯಾವ ಪೂರ್ವಾನುಮತಿನೂ ಇಲ್ಲದೆ ನುಗ್ಗಿ ವಿಚಾರಣೆಯನ್ನ ಮಾಡ್ಬೋದು. ಮತ್ತೆ ಎಲ್ಲಿ ಯಾರಿಗ್ ಬೇಕಾದ್ರೂ ಗುಂಡು ಹಾಕ್ಬೋದು, ಹೊಡಿಬೋದು, ಸಾಯಿಸ್ಬೋದು. ಹಾಗೇನಾದ್ರು ಸಾಯಿಸಿದ್ರೆ ಆ ಸೈನಿಕನ ಮೇಲೆ ಯಾವುದೇ ರೀತಿ ಕ್ರಮವನ್ನ ತಗೊಳ್ಳಲ್ಲ. ಅವನಿಗೆ ಪೂರ್ಣವಾದಂತ ಸ್ವಾತಂತ್ರ್ಯ ಇರುತ್ತೆ, ಯಾವ ವಿಚಾರಣೆಯನ್ನು ಕೂಡ ನಡೆಸೋಲ್ಲ. ಅಂತ ಒಂದು ವಿಶೇಷ ಅಧಿಕಾರವನ್ನ ಈ ಸೇನಾ ಪಡೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಸೇನಾ ಪಡೆ ಇಲ್ಲಿ ನಿಯೋಜಿಸ್ತಿದ್ದ ಹಾಗೇನೆ ಮಣಿಪುರದ ಜನರ ನೆಮ್ಮದಿನೇ ಹಾಳಾಗೋಗುತ್ತೆ. ಅಲ್ಲಿನ ಹೆಣ್ಣು ಮಕ್ಕಳು ಹೆಚ್ಚಿನ ಹಿಂಸೆಗೆ ಒಳಪಡ್ತಾರೆ. ಈ ಸೇನಾ ಪಡೆಯಲ್ಲಿದ್ದಂತ ಸೈನಿಕರ ದೌರ್ಜನ್ಯಕ್ಕೆ ಮಣಿಪುರದ ಹೆಂಗಸರು ತತ್ತರಿಸಿ ಹೋಗ್ತಾರೆ. ಇಲ್ಲಿಯ ಜನ ಹೆಣ್ಮಕ್ಳು ಎಷ್ಟು ರೋಸ್ ಹೋಗ್ತಾರೆ ಅಂತಂದ್ರೆ, ಬುಡಕಟ್ಟು ಸಮುದಾಯದವರು ಹೆಣ್ಮಕ್ಳು ಈ ಸೈನಿಕರ ವಿರುದ್ಧ ತಿರುಗಿ ಬೀಳ್ತಾರೆ, ಹೋರಾಟವನ್ನ ಮಾಡ್ತಾರೆ, ಬೀದಿಗಿಳಿತಾರೆ, ಪಂಜು ದೊಂದಿಗಳನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾರೆ, ಅವರನ್ನು ಹಿಮ್ಮೆಟ್ಟಿಸೋದಕ್ಕೆ ಪ್ರಯತ್ನಿಸ್ತಾರೆ, ಸರ್ಕಾರಕ್ಕೆ ಮನವಿ ಮಾಡ್ತಾರೆ ಇವರನ್ನ ವಾಪಸ್ ಕರ್ಕೊಳ್ಳಿ ಅಂತ. ಆದ್ರೆ ಯಾವ ಪ್ರಯೋಜನನೂ ಆಗೋದಿಲ್ಲ.
ಕೊನೆಗೆ ಈ ಹೆಣ್ಮಕ್ಳು ಬೀದಿಗಿಳಿದು ಪೂರ್ಣ ಬೆತ್ತಲಾಗಿ ಕೂಡ ಪ್ರತಿಭಟನೆ ಮಾಡ್ತಾರೆ. ಅಂದ್ರೆ ಹೆಣ್ಮಕ್ಳು ನೂರಾರು ಸಂಖ್ಯೆನಲ್ಲಿ ಪೂರ್ಣವಾಗಿ ಬೆತ್ತಲಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡೋದು ಅನ್ನೋದಿದೆಯಲ್ಲ, ಅಂದ್ರೆ ಅವ್ರು ಎಷ್ಟು ದೌರ್ಜನ್ಯದಿಂದ ರೋಸ್ ಹೋಗಿರ್ಬೋದು ಅಂತ. ಅಷ್ಟೇ ಅಲ್ಲ, ಅವ್ರು ಸೂಕ್ಷ್ಮತೆಯನ್ನೇ ಕಳ್ಕೊಂಡ್ಬಿಟ್ರ ಅಂತ ಕೂಡ ನಮ್ಗನ್ಸುತ್ತೆ. ಅಂದ್ರೆ ಆ ದೌರ್ಜನ್ಯದ ಪ್ರಮಾಣ ಅಷ್ಟಿರತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಪ್ರತಿಭಟನೆಗಳು ನಡೀತಾನೆ ಇರುತ್ತೆ, ಅದು ಅಲ್ಲೊಂದು ಇಲ್ಲೊಂದು ಸುದ್ದಿ ಆಗ್ತಿರುತ್ತೆ ಅಷ್ಟೇ. ಯಾಕಂದ್ರೆ ನಮ್ಮ ಮಾಧ್ಯಮಗಳಿಗೆ ಬೇರೆ ದೇಶಗಳಲ್ಲಿ ನಡೆಯುವಂತ ಯುದ್ಧದ ಬಗ್ಗೆ ಇರುವಷ್ಟು ಆಸಕ್ತಿ ನಮ್ಮದೇ ದೇಶದಲ್ಲಿರುವಂತಹ ಮಣಿಪುರದ ನಮ್ಮ ಜನರ ಮೇಲೆ ನಡೀತಿರುವಂತಹ ದೌರ್ಜನ್ಯದ ಬಗ್ಗೆ ಇಲ್ಲ. ಇಷ್ಟೆಲ್ಲ ದೌರ್ಜನ್ಯ ಶುರುವಾದ್ಮೇಲೆ ಅಲ್ಲಿ ಕೊನೆಗೆ ಹೊಸದಾಗಿ ಮೀಸಲಾತಿ ಮತ್ತು ಭೂಮಿಗಾಗಿ ನಡೆದಂತ ಹೋರಾಟ ಇದೆಯಲ್ಲ, ಅದು ಕೂಡ ಸೇರ್ಕೊಳ್ಳುತ್ತೆ. ಇದು ಸಂಘರ್ಷ ಅನ್ನೋದು ಎಷ್ಟುವರೆಗೆ ಬೆಳೆಯುತ್ತೆ ಅಂದ್ರೆ, ಇಲ್ಲಿ ನೋಡಿದ್ರೆ ಹಾಗೆ ನೋಡಿದ್ರೆ ಬಿಜೆಪಿ ಸರ್ಕಾರನೇ ಆಡಳಿತದಲ್ಲಿರುತ್ತೆ. ಆದ್ರೆ ಆ ಸರ್ಕಾರಕ್ಕೆ ಯಾವುದೇ ರೀತಿನಲ್ಲಿ ಈ ಸಂಘರ್ಷವನ್ನ, ಈ ಹಿಂಸಾಚಾರವನ್ನ ತಡೆಯೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದ್ರೆ ಅವ್ರಿಗೆ ಈ ಜನರಿಗೆ ಒಂದು ಸಮಾಧಾನಕರವಾದಂತ ಒಂದು ಸೊಲ್ಯೂಷನ್ ಕೊಡಕ್ಕಾಗಲ್ಲ, ಸಂಧಾನ ಮಾಡೋಕ್ ಪ್ರಯತ್ನ ಮಾಡಲ್ಲ. 2002ರಲ್ಲಿ ಇದಕ್ಕೆ ಮುಂಚಿಂದ ಒಂದ್ ಸ್ವಲ್ಪ ನೋಡಿದ್ರೆ ನಾವು ಮೇ 7ನೇ ತಾರೀಕು 2000ದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಂದ್ರೆ ಸೇನಾಪಡೆ ಬಂಡುಕೋರರ ಮೇಲೆ ದಾಳಿ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ, ಗುಂಡಿನ ಸುರಿಮಳೆ ಮಾಡುತ್ತೆ. ಆ ಗುಂಡಿನ ಸುರಿಮಳೆನಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಂತ 10 ಜನ ನಾಗರಿಕರು ಸತ್ತೋಗ್ತಾರೆ. ಅದರಲ್ಲಿ 60 ವರ್ಷದ ಒಬ್ಬಳು ಮುದುಕಿ ಕೂಡ ಇರ್ತಾರೆ. ಹಾಗೇನೆ 17 ವರ್ಷದ ಒಬ್ಬ ಹುಡುಗಿ, ಅಂದ್ರೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ಪಡೆದಂತ ಒಬ್ಬ ಹುಡುಗಿ ಕೂಡ ಇರ್ತಾಳೆ. ಇವರಿಬ್ರು ಸತ್ತಾಗ ಅಲ್ಲಿನ ಮಾನವ ಹಕ್ಕುಗಳ ಹೋರಾಟ ಮಾಡ್ತಾ ಬಂದಿದ್ದಂತ ಇರೋಮ್ ಶರ್ಮಿಳಾ ಅನ್ನೋರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಶುರು ಮಾಡ್ತಾರೆ. ಅಂದ್ರೆ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಾರೆ. ನೀವು ಮೊದಲು ಈ ಭದ್ರತಾ ಪಡೆಯನ್ನ, ಸೇನಾ ಪಡೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳಿ, ನಮ್ಮ ಮಣಿಪುರಕ್ಕೆ ಈ ಸೇನಾ ಪಡೆ ಬೇಡ, ನಾವು ಆ ಬಂಡುಕೋರರ ಒಂದು ದಾಳಿ, ಅವರ ಒಂದು ಹಿಂಸೆ, ಅದ್ರ ಜೊತೆಗೆ ಈಗ ಸೇನಾ ಪಡೆಯ ಹಿಂಸೆ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾರೆ. ಅವರು ಆಹಾರ ಸೇವನೆ ಮಾಡಲ್ಲ ಅಂತಾರೆ, ತಲೆನ ಬಾಚಲ್ಲ ಅಂತ ಹೇಳ್ತಾರೆ. ಹೀಗೆ ಹೋರಾಟ ಮಾಡದಂತ ಇರೋಮ್ ಶರ್ಮಿಳಾ ಸತತವಾಗಿ 16 ವರ್ಷ ಹೋರಾಡ್ತಾರೆ, ಉಪವಾಸ ಕೂರ್ತಾರೆ. ಇದು ಇವತ್ತಿಗೂ ಕೂಡ ಒಂದು ದೀರ್ಘಕಾಲದ ಉಪವಾಸ ಸತ್ಯಾಗ್ರಹ ಅಂತ ಇತಿಹಾಸದಲ್ಲಿ ದಾಖಲಾಗಿದೆ. ಹಾಗೆ ಉಪವಾಸ ಕೂತಿದ್ದಂತ ಇರೋಮ್ ಶರ್ಮಿಳಾ ಈಗ ಕೊನೆಗೂ ಸೋತು 16 ವರ್ಷಗಳ ನಂತರ ತಮ್ಮ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. ರಾಜಕೀಯಕ್ಕೆ ಇಳಿಯುವ ಒಂದು ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಇಲ್ಲಿ ಸೇನಾಪಡೆಯಿಂದ ಮಣಿಪುರ ಹೇಗ್ ತತ್ತರಿಸಿತ್ತು, ಬಂಡುಕೋರರಿಂದ ಹೇಗ್ ತತ್ತರಿಸಿತ್ತು. ಯಾಕಂದ್ರೆ ಮಣಿಪುರಕ್ಕೆ ನಾನು ಸುಮಾರು 18-20 ವರ್ಷಗಳ ಹಿಂದೆ ಭೇಟಿ ನೀಡಿದ್ದೆ, ಹೋಗಿದ್ದೆ ನಾನು. ಅಲ್ಲಿ ಇದ್ದಂತ ಒಂದು ವಾತಾವರಣ ಹೇಗಿತ್ತು ಅಂತ ನನ್ನ ಅನುಭವದ ಮಾತು ಹೇಳ್ತೀನಿ. ಸೈನಿಕರು ಹೆಜ್ಜೆ ಹೆಜ್ಜೆಗೆ ಬಂದೂಕ್ ಹಿಡ್ಕೊಂಡು ನಿಂತಿರ್ತಾರೆ ರಸ್ತೆನಲ್ಲಿ. ಅದು ಒಂದು ಕಮರ್ಷಿಯಲ್ ಜಾಗ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಅಲ್ಲೆಲ್ಲಾ ಕಡೆನೂ ಕೂಡ ಜನ ಬಹಳ ಹೆದರಿಕೆನಲ್ಲಿ ಬದುಕ್ತಾರೆ. ಮತ್ತೆ ಯಾರೇ ಅನುಮಾನಾಸ್ಪದವಾಗಿ ಕಂಡ್ರು ಕೂಡ ಅವ್ರನ್ನ ಗುಂಡಿಟ್ಟವ್ರು ಸಾಯಿಸ್ತಾರೆ. ನಮಗೂ ಕೂಡ ಅಲ್ಲಿನ ಜನ ಹೇಳ್ತಾ ಇದ್ರು, ಹುಷಾರಾಗಿರಿ, ನೀವು ಅಲ್ಲಿ ಫೋನ್ನಲ್ಲಿ ಮಾತಾಡ್ಕೊಂಡು ನಿಂತ್ಕೋಬೇಡಿ, ತುಂಬಾ ಅದು ಡೇಂಜರ್ ಅಂತ ಹೇಳ್ತಿದ್ರು. ಆಮೇಲೆ ಸಂಜೆ ಆಗ್ತಿದ್ದಾಗೇನೆ 4 ಗಂಟೆ 5 ಗಂಟೆ ಆಗ್ತಿದ್ದಾಗೇನೆ ಎಲ್ಲ ವ್ಯವಹಾರ ಕೂಡ ಬಂದ್, ಇಡೀ ಊರೇ ತಣ್ಣಗಾಗ್ಬಿಡುತ್ತೆ. ಜನ ಎಲ್ಲ ಮನೆಗೆ ಸೇರ್ಕೊಂಡ್ಬಿಡ್ತಾರೆ. ಯಾರು ಹೊರಗಡೆ ಓಡಾಡೋದಿಲ್ಲ, ಹೋಟೆಲ್ಗಳು ತೆರೆದಿರೋದಿಲ್ಲ, ಅಂಗಡಿ ತೆಗ್ದಿರೋದಿಲ್ಲ, ಕಚೇರಿಗಳು ಓಪನ್ ಇರೋದಿಲ್ಲ, ಎಲ್ಲವೂ ಕ್ಲೋಸ್ ಆಗೋಗಿರುತ್ತೆ. ಇಂಥ ಒಂದು ವಾತಾವರಣ ಮಣಿಪುರದಲ್ಲಿ ನಾನು 18-20 ವರ್ಷಗಳ ಹಿಂದೆನೆ ನೋಡಿದ್ದೆ. ಇದು ಸೈನಿಕರ ಭಯದಿಂದ ಆಗಿದ್ದಂಥದ್ದು. ಈಗ ನಡೀತಿರುವಂತ ಸಂಘರ್ಷ ಇದೆಯಲ್ಲ, ಈ ಸಮುದಾಯಗಳ ನಡುವೆ ನಡೆಯುವಂತಹ ಸಂಘರ್ಷ, ಇದು ಮುಗಿಲೆತ್ತರಕ್ಕೇರಿದೆ ಅಂತಾನೆ ಹೇಳ್ಬೋದು. ಈ ಘಟನೆಗಳೆಲ್ಲ ಪ್ರಾರಂಭ ಆದಾಗ 2023ರಲ್ಲಿ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಇಲ್ಲಿ ಭೇಟಿ ಕೊಡ್ತಾರೆ. 2 ವರ್ಷಗಳ ನಂತರ ಮೋದಿ ಅವರು ಕಳೆದ ವರ್ಷ ಮಣಿಪುರಕ್ಕೆ ಭೇಟಿ ನೀಡ್ತಾರೆ. ಆದ್ರೆ ಅದಾದ ನಂತರ ಕೂಡ ಅಲ್ಲಿ ಯಾವುದೇ ಬದಲಾವಣೆ, ಸುಧಾರಣೆ ಕಾಣೋದಿಲ್ಲ. 2023ರಲ್ಲಿ UNLF ಅನ್ನುವಂತ ಒಂದು ಬಂಡುಕೋರ ಗುಂಪು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕತ್ತೆ ಕೇಂದ್ರ ಸರ್ಕಾರದ ಜೊತೆನಲ್ಲಿ. ಇದು ತುಂಬಾ ದೊಡ್ಡ ಒಂದು ಐತಿಹಾಸಿಕ ಘಟನೆ ಅಂತ ಹೇಳ್ಬಿಟ್ಟು ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ UNLF ಅಂತ ಈ ಬಂಡುಕೋರ ಗುಂಪಿರುತ್ತಲ್ಲ, ಇದು ಸುಮಾರು 1960-64ರಲ್ಲೇನೋ ಒಂದು ಮಣಿಪುರನ ಸ್ವತಂತ್ರ ದೇಶವನ್ನಾಗಿ, ಅಂದ್ರೆ ಸ್ವತಂತ್ರ ರಾಜ್ಯವನ್ನಾಗಿ ಮಾಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಹುಟ್ಟಾಕಿದ್ದಂಥದ್ದು. 1980ರಲ್ಲಿ ಸುಮಾರು 3 ಪ್ರಮುಖ ಮಿಲಿಟೆಂಟ್ಗಳಿರ್ತವೆ. ಆಗ್ಲೇನೆ ಸೇನಾಪಡೆಯನ್ನ ಮಣಿಪುರಕ್ಕೆ ಕಳಿಸೋದು.
ಈಗ ಮಣಿಪುರದಲ್ಲಿ ಸುಮಾರು 26 ಮಿಲಿಟೆಂಟ್ ಗುಂಪುಗಳಿದೆ, ಅಂದ್ರೆ ಬಂಡುಕೋರ ಗುಂಪುಗಳಿದೆ. ಹಲವು ಉದ್ದೇಶಗಳನ್ನು ಇಟ್ಕೊಂಡಿರುವಂತ ಗುಂಪುಗಳಿವು. ಈಗ ಮಣಿಪುರ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಇಲ್ಲಿಯ ಒಂದು ಸಂಘರ್ಷ ಮತ್ತೆ ಜನರ ಹೋರಾಟಕ್ಕೆ ಯಾವತ್ತಾದ್ರೂ ಕೊನೆ ಇದೆಯಾ? ಇಲ್ಲಿ ಎಲ್ಲೇ ಸಂಘರ್ಷ ನಡೀಲಿ, ಎಲ್ಲೇ ಯುದ್ಧ ನಡೀಲಿ, ಬಲಿಯಾಗೋದು ಹೆಣ್ಮಕ್ಳು ಮತ್ತೆ ಮಕ್ಕಳು. ಹೆಂಗಸರ ಮೇಲಿನ ನಿರಂತರ ಅತ್ಯಾಚಾರ ಕೊನೆ ಆಗುತ್ತಾ? ಜನರು ನೆಮ್ಮದಿಯಿಂದ ಇಲ್ಲಿ ಬದುಕೋಕೆ ಸಾಧ್ಯ ಆಗುತ್ತಾ? ಈ ರಾಜ್ಯ ಕೊನೆಗೆ ಉಳಿಯುತ್ತಾ ಅನ್ನೋದೇ ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಪ್ರಶ್ನೆ. ಆದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಭರವಸೆ ನಮಗೆ ಕಾಣ್ತಾ ಇಲ್ಲ. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಪದ್ಮ. ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.